ಎಲ್ರಿಗೂ ನಮಸ್ಕಾರ, ಸ್ವಾಗತ ಮತ್ತೊಮ್ಮೆ ನಮ್ಮೂರಿಗೆ. ಈ ವರ್ಷದ ಶ್ರೀ ನಂಜುಂಡೇಶ್ವರ ದೇವಾಲಯದ ಅದ್ಧೂರಿ ವಾರ್ಷಿಕ ಪೂಜೆಯನ್ನು ಈ ಒಂದು 360ಯಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಕೆಲವೊಂದಷ್ಟು ಭಾಗಗಳನ್ನ ಊರೇ ಸಂಭ್ರಮಿಸುವಂಥ ಈ ಒಂದು ಪೂಜೆಗೆ ಇಡೀ ದೇವಾಲಯ ಮತ್ತು ಇಡೀ ಗ್ರಾಮವೇ ಅಲಂಕೃತಗೊಂಡಿತ್ತು. ಸಂಜೆಯ ಹೊತ್ತಿಗೆ ಈ ಒಂದು ಪೂಜೆ ಆರಂಭವಾಗುವಂಥದ್ದು. ಸರಿಸುಮಾರು 5 ಗಂಟೆಗೆ ಇದು ಪ್ರಾರಂಭ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ಇನ್ನೊಂದು ವಿಶೇಷ ಇದೆ, ನನ್ನ ಹೊಸ ಹೇರ್ ಸ್ಟೈಲು. ಸಂಜೆ ಹೊತ್ತಿಗೆ ಇಲ್ಲಿ ಪ್ರಸಾದ ವಿನಿಯೋಗ ಆರಂಭವಾಗುತ್ತೆ. ಮುಂದಿನ ಕೆಲಸಗಳು ಜಾಸ್ತಿ ಇರೋದ್ರಿಂದ ನಮ್ಮ ಹುಡುಗರೆಲ್ಲ ಈ ಬಾರಿ ಕೇಸರಿ ಶಲ್ಯದಲ್ಲಿ ಮಿಂಚುತ್ತಾ ಇದ್ರು. ವಾರ್ಷಿಕ ಪೂಜೆಯ ವಿಶೇಷ ಅಲಂಕಾರ ಹೇಗಿತ್ತು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಪೂಜೆಯ ಒಂದು ವಿಶೇಷ ಆಕರ್ಷಣೆ ಇದು ಕದಲಿಕೆ ಒಡ್ಡೋದು. ಇದರ ಒಂದು ಸಂಪೂರ್ಣ ಮಾಹಿತಿ ಹಳೆಯ ವಿಡಿಯೋದಲ್ಲಿದೆ. ಮುಂದೆ ಆರಂಭ ಆಗುವಂಥದ್ದು ಪಟಾಕಿ ಪ್ರದರ್ಶನ. ಸೌಂಡು ಹೇಗಿದೆ ಅನ್ನೋದನ್ನ ನೀವೇ ಒಂದ್ಸಲ ಕೇಳಿ. ಈ ಖುಷಿಗೆ ವಾದ್ಯ ಸ್ಟಾರ್ಟ್ ಆಗ್ತಿದ್ದಂಗೆ ಒಳ್ಳೆ ಬೀಟ್ಸಿಗೆ ಡ್ಯಾನ್ಸು. ಎನರ್ಜಿ ಅಂದರೆ ಏನು ಗೊತ್ತಾ? ಇವಾಗ ತೋರಿಸಿ ನೋಡಿ, ಅದು ಎನರ್ಜಿ ಅಂದರೆ. ಈ ಬೀಟ್ಸ್ ಎಲ್ಲ ಮುಗಿಯೋ ಹೊತ್ತಿಗೆ ಮೆರವಣಿಗೆಯಲ್ಲಿ ಮನೆ ಬಸವಣ್ಣನ ಗ್ರಾಮ ಪ್ರದಕ್ಷಿಣೆಗೆ ಕರೆದುಕೊಂಡು ಹೋಗುವಂಥ ಒಂದು ತಯಾರಿ ನಡೀತಾ ಇತ್ತು. ರಾತ್ರಿ 9 ಗಂಟೆಗೆ ಮರೆ ಬಸವಣ್ಣ ಗ್ರಾಮ ಪ್ರದಕ್ಷಿಣೆಗೆ ಹೊರಡುವಂಥದ್ದು.
ಮಾರನೇ ದಿನ ಬೆಳಗ್ಗಿನ ಜಾವ ಸುಮಾರು 4 ಗಂಟೆ ಹೊತ್ತಿಗೆ ಗ್ರಾಮ ಪ್ರದಕ್ಷಿಣೆಯನ್ನು ಮುಗಿಸಿ ಮೆರೆ ಬಸವಣ್ಣನ ಕಳಸದಾರತಿಯ ಮೂಲಕ ದೇವಾಲಯಕ್ಕೆ ಕರ್ಕೊಂಡು ಬರಲಾಗುತ್ತೆ. ಮೆರೆ ಬಸವಣ್ಣನ ಕರೆದುಕೊಂಡು ಬಂದ ನಂತರ ಈ ಒಂದು ದಿನದ ಮೊದಲ ದಿನದ ಪೂಜೆಯೊಂದು ಇಲ್ಲಿಗೆ ಮುಕ್ತಾಯವಾಗುತ್ತೆ. ಎರಡನೇ ದಿನದ ಒಂದು ಪೂಜೆ ಸುಮಾರು 10 ಗಂಟೆಗೆ ಆರಂಭವಾಗುತ್ತೆ. ಬೆಳಿಗ್ಗೆ ಮೆರೆ ಬಸವಣ್ಣನೊಂದಿಗೆ ಗಂಗೆ ಪೂಜೆಯನ್ನು ಮಾಡ್ತಾರೆ. ಈ ಒಂದು ಸಂಪ್ರದಾಯಕ್ಕೆ ಮಣೆ ಹಾಕೋದು ಅಂತ ಕರೀತಾರೆ. ಕೆಂಡಕೊಂಡ ತಯಾರಾಗಿದೆ. ಕೆಂಡವನ್ನು ಹಾದು ಹೋಗಬೇಕು, ಕೆಂಡ ಹಾಯೋದು ಅಂತ ಕರೀತಾರೆ ಇದಕ್ಕೆ. ಪೂಜೆಗೆ ಬಂದಂಥ ಪ್ರತಿಯೊಬ್ಬರು ಇದನ್ನು ಹಾದು ಹೋಗಬೇಕು ಅನ್ನೋದಂಥದ್ದು ಒಂದು ಸಂಪ್ರದಾಯ. ಹಿಡುಗಾಯಿ ಹೊಡೆಯುವುದರ ಮೂಲಕ ಮೆರೆ ಬಸವಣ್ಣನ ಗರ್ಭಗುಡಿಗೆ ಮತ್ತೊಮ್ಮೆ ಪ್ರತಿಷ್ಠಾಪನೆಗೆ ಕೊಂಡೊಯ್ಯಲಾಗುತ್ತೆ. ಅಡ್ಡೆಯಿಂದ ಹೊರಗಡೆ ಕರ್ಕೊಂಡು ಬಂದು ಮೆರೆ ಬಸವಣ್ಣನ ಮತ್ತೆ ಗರ್ಭಗುಡಿ ಒಳಗೆ ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತೆ. ಪೂಜೆ ಮುಗಿದಿರೋ ಖುಷಿಗೆ ಕೊನೆಯದಾಗಿ ರಾತ್ರಿ ಡ್ಯಾನ್ಸ್ನ ಮಿಸ್ ಮಾಡ್ಕೊಂಡಾರೋ ಇವಾಗ ಕುಣಿಯೋಕ್ಕೆ ಶುರು ಮಾಡ್ತಾರೆ. ವಾರ್ಷಿಕ ಪೂಜೆಯ ಕೊನೆಯ ಘಟ್ಟ ಇದು, ಈ ಮಹಾಪ್ರಸಾದ ವಿನಿಯೋಗ. ಈ ಮಹಾಪ್ರಸಾದ ವಿನಿಯೋಗದ ನಂತರ ಈ ಒಂದು ವಾರ್ಷಿಕ ಪೂಜೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.